Hello everyone. This is Pooja, Assistant Professor of Commerce, YER Government First Grade College, Pavagada. In last videos, we were discussed about the theory part of Analysis and Classification of Cost module. In that, we discussed elements of cost, classification of cost, and also other few aspects about this chapter. And also, we discussed about the format of cost sheet. And then we also solved a simple problem on cost sheet. In this video, we are going to solve a problem on cost sheet with rates. ಸೊ ನಾವು ಈ ವಿಡಿಯೋದಲ್ಲಿ ಏನ್ ಕಲ್ತ್ಕೊಂತೀವಿ ಅಂತಂದ್ರೆ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋದ್ರ ಜೊತೆಗೆ ಕೆಲವೊಂದು ರೇಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕೆಲವೊಂದು ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ ಇನ್ಫಾರ್ಮೇಶನ್ ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡು ವಿ ವಿಲ್ ಕ್ಯಾಲ್ಕುಲೇಟ್ ದಿ ರೇಟ್ಸ್. By solving this problem, we will come to know how to prepare the cost sheet with the information of calculation of rates. So let's move to the problem. From the following information, prepare a cost sheet. So information ಏನೇನ್ ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗಿ. Stock on 1st Jan 2019, then raw materials 30,500, finished goods 20,400, stock on 31st December 2019, then raw materials 40,500, then finished goods 10,000, purchase of raw materials 25,000, work in progress on 1st Jan 2019 8,000, then work in progress on 31st December 2019 9,000, then sales 95,000, direct wages 20,400, factory expenses 10,500, selling expenses 3,800, distribution expenses 2,500. So this is the information which is given in the problem. So first Jan ಏನ್ ನಿಮ್ಗೆ ಪ್ರೊವೈಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರುತ್ತೆ, ದಟ್ ವಿಲ್ ಬಿ ದಿ ಓಪನಿಂಗ್. ಅದು ಸ್ಟಾಕ್ ಆಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು, ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು. ಫಸ್ಟ್ ಜಾನ್ ಕೊಟ್ಟಿರೋದೆಲ್ಲ ನಿಮ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಅಂಡ್ 31st ಡಿಸೆಂಬರ್ ಗೆಲ್ಲ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಅದು ಸ್ಟಾಕ್ ಇರ್ಲಿ, ವರ್ಕ್ ಇನ್ ಪ್ರೋಗ್ರೆಸ್ ಇರ್ಲಿ ಅಥವಾ ಫಿನಿಶ್ಡ್ ಗೂಡ್ಸ್ ಇರ್ಲಿ, ದಟ್ ವಿಲ್ ಬಿ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಈ ಇನ್ಫಾರ್ಮೇಶನ್ ಜೊತೆಗೆ ಅಂಡ್ ಆಲ್ಸೋ ದೇ ಹ್ಯಾವ್ ಪ್ರೊವೈಡೆಡ್ also calculate the percentage of work expenses to direct wages and the percentage of office expenses to work cost. So in last three lines ide, this is the information to calculate the rates ಅಥವಾ percentages. ಯಾವ್ದಾದ್ರು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾರೆ ಅಂದ್ರೆ ಟೂ ರೇಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ವರ್ಕ್ಸ್ ಎಕ್ಸ್ಪೆನ್ಸಸ್ ಟು ಡೈರೆಕ್ಟ್ ವೇಜಸ್ one rate, and the other one is the percentage of office expenses to works cost. So these two rates we have to calculate along with the preparation of cost sheet. So let's move to the preparation of cost sheet. So I already have prepared. Just I'm going to explain how we have to prepare. So first ನೀವು heading ಏನು ತಗೊಳ್ತೀರಾ ಅಂತಂದ್ರೆ statement of cost for the month ended 31st December 2019. So statement of cost ಅಥವಾ ಒಂದೇ ಅಥವಾ ಏನು ನಿಮ್ಗೆ ಕಾಸ್ಟ್ ಶೀಟ್ ಅಂತ ಹೇಳಿದ್ರು ಒಂದೇ. ಸೊ ವಿಚ್ ದಿಸ್ ವಿ ಹ್ಯಾವ್ ಟು. ಸೊ ದಿಸ್ ಇಸ್ ದಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ನಾವು ಕಾಸ್ಟ್ ಶೀಟ್ ಗಿನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂತಾನು ಒಂದೇನೆ, ಕಾಸ್ಟ್ ಶೀಟ್ ಅಂತ ಅಂದ್ರೂ ಒಂದೇ. ಸೊ ವಿ ಆರ್ ಪ್ರಿಪೇರಿಂಗ್ ಫಾರ್ ದಿ ಇಯರ್ ಎಂಡೆಡ್ 31st December 2019. ಸೊ ಆಲ್ರೆಡಿ ನಾನು ಹೇಳಿರೋ ಹಾಗೆ ನೀವು ಹೆಂಗ್ ಫಾರ್ಮೆಟ್ ತಗೊಳ್ತೀರಾ ಅಂತಂದ್ರೆ ಫಸ್ಟ್ ಪರ್ಟಿಕ್ಯುಲರ್ಸ್, ದೆನ್ ಟು ಅಮೌಂಟ್ ಕಾಲಮ್. ಸೊ ಟು ಅಮೌಂಟ್ ಕಾಲಮ್ ಅನ್ನ ತಗೊಂಡಾದ್ಮೇಲೆ ಫಸ್ಟ್ ಏನ್ ತಗೊಳ್ಬೇಕಂತಂದ್ರೆ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ನೀವು ಆಲ್ರೆಡಿ ಫಾರ್ಮೆಟ್ ಅನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಆ ಫಾರ್ಮೆಟ್ ಪ್ರಕಾರನೇ ಹೋಗಿ ಫಸ್ಟ್ ಏನ್ ತಗೊಳ್ಬೇಕು, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಸೊ ಓಪನಿಂಗ್ ಸ್ಟಾಕ್ ಅಂತನಾದ್ರೂ ತಗೊಳ್ಬಹುದು ಅಥವಾ 1st Jan 2019 ಅಂತನಾದ್ರೂ ತಗೊಳ್ಬಹುದು. ಸೊ ನಿಮ್ಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 30,500. ದೆನ್ ಅದಕ್ಕೆ ಏನ್ ಆಡ್ ಮಾಡ್ಕೊಳ್ತೀರಾ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್. ಸೊ ಸೇಮ್ ನಿಮ್ಗೆ ಏನ್ ಫಾರ್ಮೆಟ್ ಇದೆಯೋ ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀರಾ. ಆಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಡ್ಯೂರಿಂಗ್ ದಿ ಇಯರ್ ನೀವು ಎಷ್ಟು ಪರ್ಚೇಸ್ ಮಾಡಿದೀರಾ ಅಂತಂದ್ರೆ 25,000, and total it will be 55,000. And then from that we have to deduct stock of materials. So stock of materials ನಿಮ್ಗೆ 48,500 ಇದೆ. ಸೊ ಅದನ್ನ ನೀವು ಲೆಸ್ ಮಾಡ್ಕೊಳ್ತೀರಾ. and then so first we have taken stock of raw materials, that is on 1st Jan 2019, that is opening stock of raw materials 30,500. Then for that we added purchase of raw materials 25,000, we got 55,000.
From then we have to deduct stock of raw materials 31st December 2019, that is closing stock of raw materials 48,500, which is already given in the problem. Then ನೀವು ಈ ಬ್ಯಾಲೆನ್ಸ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂತ ಅಮೌಂಟ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಮೆಟೀರಿಯಲ್ ಕನ್ಸ್ಯೂಮ್ಡ್. ಸೊ ನಿಮ್ಗೆ ಎಷ್ಟು ಸಿಕ್ತು 7,000. ಮತ್ತೆ ಈ ಮೆಟೀರಿಯಲ್ ಕನ್ಸ್ಯೂಮ್ಡ್ ಗೆ ಯು ಹ್ಯಾವ್ ಟು ಆಡ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಅನ್ನ ಆಡ್ ಮಾಡಿದ್ರೆ ನಿಮ್ಗೆ 20,400 ಬ್ಯಾಲೆನ್ಸ್ ಯು ಗಾಟ್. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ವೇಜಸ್ ಅನ್ನ ಅವರು 20,400 ಅನ್ನ ಕೊಟ್ಟಿದ್ದಾರೆ. ಸೊ ಈ ಮೆಟೀರಿಯಲ್ ಕನ್ಸ್ಯೂಮ್ಡ್ ಡೈರೆಕ್ಟ್ ವೇಜಸ್ ಅನ್ನ ಎರಡನ್ನ ಆಡ್ ಮಾಡಿದ್ರೆ ಬರ್ತಕ್ಕಂತ ಬ್ಯಾಲೆನ್ಸ್ ನಿಮ್ಗೆ 7,400. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಇಟ್ ಇಸ್ ನಥಿಂಗ್ ಬಟ್ ಇಸ್ ದ ಕಾಂಬಿನೇಷನ್ ಆಫ್ ಆಲ್ ಡೈರೆಕ್ಟ್ ಮೆಟೀರಿಯಲ್ ಎಕ್ಸ್ಪೆನ್ಸಸ್ ಲೇಬರ್ ಆರ್ ವೇಜಸ್. ಸೊ ಅದಷ್ಟನ್ನ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಸೊ ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ತಗೊಳ್ತೀರಾ, ಅದಕ್ಕೆ ಪರ್ಚೇಸ್ ಅನ್ನ ಆಡ್ ಮಾಡ್ತೀರಾ, ಅದ್ರ ಜೊತೆಗೆ ಇನ್ನ ಯಾವ್ದಾದ್ರು ಬೇರೆ ಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಅನ್ನ ಕೊಟ್ಟಿದ್ರೆ ಯು ವಿಲ್ ಕನ್ಸಿಡರ್ ಲೈಕ್ ಕ್ಯಾರೇಜ್ ಇನ್ವರ್ಟ್ಸ್ ಆಗಿರ್ಬೋದು, ಆಕ್ಟ್ರಾಯ್ ಆಗಿರ್ಬೋದು, ಕಸ್ಟಮ್ಸ್ ಡ್ಯೂಟಿ, ಆ ತರದ್ ಯಾವ್ದು ಎಕ್ಸ್ಪೆಂಡಿಚರ್ಸ್ ಇದ್ರೆ ವಿ ವಿಲ್ ಆಡ್. ದೆನ್ ಫ್ರಮ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಸೊ ಕ್ಲೋಸಿಂಗ್ ಅಂದ್ರೆ 31st December ಏನ್ ಇನ್ಫಾರ್ಮೇಶನ್ ಅವೈಲೇಬಲ್ ಇರುತ್ತೋ ದಟ್ ವಿಲ್ ಬಿ ದಿ ಕ್ಲೋಸಿಂಗ್ ಸ್ಟಾಕ್. ಸೊ ಬರ್ತಕ್ಕಂತ ಬ್ಯಾಲೆನ್ಸ್ ನಾವೇನಂತ ಹೇಳ್ತೀವಿ ಅಂತಂದ್ರೆ ಮೆಟೀರಿಯಲ್ ಕನ್ಸ್ಯೂಮ್ಡ್. ದೆನ್ ಸೊ ಮೆಟೀರಿಯಲ್ ಕನ್ಸ್ಯೂಮ್ಡ್ ಗೆ ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಆದ್ರೆ ಆಡ್ ಮಾಡ್ಕೊಳ್ತೀರಾ. ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಅವೈಲೇಬಲ್ ಇರೋದು ಓನ್ಲಿ ಡೈರೆಕ್ಟ್ ವೇಜಸ್. ಸೊ ಬರ್ತಕ್ಕಂತ ಆನ್ಸರ್ ನಿಮ್ಗೆ ಪ್ರೈಮ್ ಕಾಸ್ಟ್ 27,400. ಸೊ ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಗೆ ವರ್ಕ್ಸ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ನಾವು ಹೇಳ್ಬೋದು, ಅಥವಾ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಎಕ್ಸ್ಪೆಂಡಿಚರ್ಸ್ ಅಂತ ಕೊಟ್ಟಿದ್ದಾರೆ ಅದನ್ನೇ ತಗೊಳ್ಳಿ. ವರ್ಕ್ಸ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಇಲ್ಲಿ ಐಟಮ್ಸ್ ಅನ್ನ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಅವರೇ ನಿಮ್ಗೆ ಅಮೌಂಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ 10,500. ಸೊ ಪ್ರೈಮ್ ಕಾಸ್ಟ್ ಗೆ ವರ್ಕ್ಸ್ ಓವರ್ ಹೆಡ್ ಅಥವಾ ಎಕ್ಸ್ಪೆಂಡಿಚರ್ಸ್ ನ ಆಡ್ ಮಾಡಿದ್ರೆ ಬರ್ತಕ್ಕಂತ ಬ್ಯಾಲೆನ್ಸ್ 37,900. ದೆನ್ ಆ ಬ್ಯಾಲೆನ್ಸ್ ಇಂದ ಏನ ಲೆಸ್ ಮಾಡ್ಬೇಕಂತ ಅಂದ್ರೆ ವರ್ಕ್ ಇನ್ ಪ್ರೋಸೆಸ್. ಸೊ ವರ್ಕ್ ಇನ್ ಪ್ರೋಸೆಸ್ ಅಂತ ಕೊಡ್ಬೋದು ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕೊಡ್ಬೋದು. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಆಡ್ ಮಾಡ್ಕೊಳ್ತೀರಾ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಲೆಸ್ ಮಾಡ್ಕೊಳ್ತೀರಾ. ಫಸ್ಟ್ ಜಾನು ಪ್ರೊವೈಡ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಓಪನಿಂಗ್ ಅಂಡ್ ನಿಮ್ಗೆ 31st December ಗೆ ಪ್ರೊವೈಡ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ವಿಲ್ ಬಿ ದಿ ಕ್ಲೋಸಿಂಗ್. ಸೊ ಓಪನಿಂಗ್ 8,000 ಇದೆ, 8,000 ಅನ್ನ ಆಡ್ ಮಾಡಿದ್ರೆ 45,900 ಅಂಡ್ ಕ್ಲೋಸಿಂಗ್ ನಿಮ್ಗೆ ಬಂದು 9,000. ಸೊ ಕ್ಲೋಸಿಂಗ್ ಅನ್ನ ಆ ಬ್ಯಾಲೆನ್ಸ್ ಅಲ್ಲಿ ಲೆಸ್ ಮಾಡಿದ್ರೆ 36,900 ವಿಲ್ ಬಿ ದಿ ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್. ದೆನ್ ಫ್ರಮ್ ವರ್ಕ್ಸ್ ಕಾಸ್ಟ್ ಅಂಡ್ ಫ್ಯಾಕ್ಟರಿ ಕಾಸ್ಟ್ ವಿ ಹ್ಯಾವ್ ಟು ಆಡ್ ಆಫೀಸ್ ಎಕ್ಸ್ಪೆನ್ಸಸ್. ಈ ವರ್ಕ್ಸ್ ಕಾಸ್ಟ್ ಮತ್ತೆ ಫ್ಯಾಕ್ಟರಿ ಕಾಸ್ಟ್ ಏನಿದೆ ಅದಕ್ಕೆ ಆಫೀಸ್ ಎಕ್ಸ್ಪೆನ್ಸಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಇದ್ರೆ ಆಡ್ ಮಾಡ್ಕೊಳ್ಳಿ. ಸೊ ಪ್ರಾಬ್ಲಮ್ ಅಲ್ಲಿ ಅವರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಇದ್ರ ಕೆಳಗಡೆ ಯಾವ್ದು ನಿಮ್ಗೆ ಐಟಮ್ಸ್ ಇಲ್ಲ, ಸಬ್ ಐಟಮ್ಸ್ ಇಲ್ಲ. ಸೊ 5,400 ಅನ್ನ ಆಡ್ ಮಾಡಿದ್ರೆ ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮ್ಗೆ ಎಷ್ಟು ಬಂತು 42,300. ಸೊ ದೆನ್ ಫ್ರಮ್ ದಿಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲಿಂದ ಮತ್ತೆ ನಿಮ್ಗೆ ಫಿನಿಶ್ಡ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಓಪನಿಂಗ್ ಫಿನಿಶ್ಡ್ ಸ್ಟಾಕ್ ಅನ್ನ ಅಥವಾ ಗೂಡ್ಸ್ ಅನ್ನ ಆಡ್ ಮಾಡಿ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಅನ್ನ ಲೆಸ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ದಿ 52. ನಿಮ್ಗೆ ಓಪನಿಂಗ್ ಫಿನಿಶ್ಡ್ ಸ್ಟಾಕ್ ಬಂದು 20,400, ಆಡ್ ಮಾಡಿದ್ರೆ 62,700 ಅಂಡ್ ಕ್ಲೋಸಿಂಗ್ ಫಿನಿಶ್ಡ್ ಸ್ಟಾಕ್ ಬಂದು 10,000. ಸೊ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬ್ಯಾಲೆನ್ಸ್ ಸಿಕ್ತು ಅಂತ ಅಂದ್ರೆ 52,700. ಇಟ್ ವಿಲ್ ಬಿ ದಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಫಾರ್ ದಿಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವಿ ಹ್ಯಾವ್ ಟು ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಇದು ನಿಮ್ಗೆ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ 3,800 ಇಸ್ ದಿ ಸೆಲ್ಲಿಂಗ್ ಅಂಡ್ 2,500 ಇಸ್ ದಿ ಡಿಸ್ಟ್ರಿಬ್ಯೂಷನ್. ಎರಡನ್ನ ಆಡ್ ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂತ ಬ್ಯಾಲೆನ್ಸ್ 6,300. ಅಂಡ್ ದೆನ್ ನೆಕ್ಸ್ಟ್ ಈ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಡ್ ಮಾಡಿದ್ಮೇಲೆ ನಿಮ್ಗೆ ಸಿಗ್ತಕ್ಕಂತ ಬ್ಯಾಲೆನ್ಸ್ 59,000. ಇದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ ಕಾಸ್ಟ್ ಆಫ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸ್ ದೆನ್ ಸೇಲ್ಸ್. ಸೊ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಅನ್ನ ಅವರೇ ಆಲ್ರೆಡಿ ಪ್ರೊವೈಡ್ ಮಾಡ್ಬಿಟ್ಟಿದ್ದಾರೆ 95,000. ಸೊ ಸೇಲ್ಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ಪ್ರಾಫಿಟ್ ವಿಲ್ ಬಿ ದಿ ಬ್ಯಾಲೆನ್ಸ್ ಇನ್ ಫಿಗರ್ ಅಂಡ್ ಪ್ರಾಫಿಟ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿ ಸೇಲ್ಸ್ ಕೊಟ್ಟಿಲ್ಲ ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಸೇಲ್ಸ್. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಅವರೇ ಸೇಲ್ಸ್ ಅನ್ನ ಪ್ರೊವೈಡ್ ಮಾಡಿರೋದ್ರಿಂದ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಪ್ರಾಫಿಟ್. ಸೊ ಪ್ರಾಫಿಟ್ ನಿಮ್ಗೆ ಇವಾಗ ಹೆಂಗ್ ಸಿಗುತ್ತೆ, ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ ಈ ಸೇಲ್ಸ್ ಅಮೌಂಟ್ ಅಲ್ಲಿ ಈ ಕಾಸ್ಟ್ ಆಫ್ ಸೇಲ್ಸ್ ಅನ್ನ ಲೆಸ್ ಮಾಡಿದ್ರೆ ದಟ್ ವಿಲ್ ಬಿ ದಿ ಪ್ರಾಫಿಟ್. ಕಾಸ್ಟ್ ಆಫ್ ಸೇಲ್ಸ್ ಅಂತ ಅಂದ್ರೂ ಒಂದೇ, ಟೋಟಲ್ ಕಾಸ್ಟ್ ಅಂತ ಅಂದ್ರೂ ಒಂದೇ. ಸೊ ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಏನ್ ಬ್ಯಾಲೆನ್ಸ್ ಇನ್ ಫಿಗರ್ ಬರುತ್ತೋ ದಟ್ ವಿಲ್ ಬಿ ದಿ ಪ್ರಾಫಿಟ್ 36,000. ಸೊ ಇದು ನೀವು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ ರೀತಿ. ಸೊ ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅನ್ನ ತಗೊಳ್ತೀರಾ. ಓಪನಿಂಗ್ ಅಂದ್ರೆ ಫಸ್ಟ್ ಜಾನ್ಗೆ ಏನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೋ ಆಲ್ ವಿಲ್ ಬಿ ದಿ ಓಪನಿಂಗ್ ಅಂಡ್ 31st December ಏನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೋ ದಟ್ ವಿಲ್ ಬಿ ದಿ ಕ್ಲೋಸಿಂಗ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಗೆ ಪರ್ಚೇಸ್ ಅನ್ನ ಆಡ್ ಮಾಡ್ಕೊಳ್ತೀರಾ. ದೆನ್ ಅದರಿಂದ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅನ್ನ ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗ್ತಕ್ಕಂತ ಬ್ಯಾಲೆನ್ಸ್ ಮೆಟೀರಿಯಲ್ ಕನ್ಸ್ಯೂಮ್ ದಟ್ ಇಸ್ ಡೈರೆಕ್ಟ್ ಮೆಟೀರಿಯಲ್. ದೆನ್ ಅದಕ್ಕೆ ಏನ್ ಆಡ್ ಮಾಡ್ಕೊಬೇಕಂದ್ರೆ ಡೈರೆಕ್ಟ್ ವೇಜಸ್.
ಎಕ್ಸ್ಪೆಂಡಿಚರ್ಸ್ ಇದ್ರೆ ಅದನ್ನು ಆಡ್ ಮಾಡ್ಕೊಂತೀವಿ, ಬಟ್ ಈ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿಲ್ಲ. ದೆನ್ ಇವೆರಡನ್ನ ಆಡ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂತ ಬ್ಯಾಲೆನ್ಸ್ ಪ್ರೈಮ್ ಕಾಸ್ಟ್. ಸೊ ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಗೆ ವರ್ಕ್ಸ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಥವಾ ಎಕ್ಸ್ಪೆಂಡಿಚರ್ಸ್ ಅನ್ನ ಆಡ್ ಮಾಡ್ಕೊಳ್ತೀರಾ. ನಿಮ್ಗೆ ಇಲ್ಲಿ ಸಬ್ ಐಟಮ್ಸ್ ಅನ್ನ ಪ್ರೊವೈಡ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಅಮೌಂಟ್ ತಗೊಳ್ತೀರಾ 10,500. ದೆನ್ ಇಲ್ಲಿ ನೆಕ್ಸ್ಟ್ ಇವಾಗ ನಿಮ್ಗೆ ವರ್ಕ್ಸ್ ಓವರ್ ಹೆಡ್ ಕೆಳಗಡೆ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ಸೊ ನೀವು ಏನ್ ಎಕ್ಸ್ಪೆಂಡಿಚರ್ಸ್ ಅನ್ನ ಆಡ್ ಮಾಡ್ತೀರಾ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಆಫೀಸ್ ಎಕ್ಸ್ಪೆಂಡಿಚರ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಸಿಗ್ತಕ್ಕಂತ ಬ್ಯಾಲೆನ್ಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಥವಾ ಕ್ಲೋಸಿಂಗ್ ಫಿನಿಶ್ಡ್ ಸ್ಟಾಕ್ ಅನ್ನ ಲೆಸ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ದೆನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆಂಡಿಚರ್ಸ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಸೊ ಅಗೇನ್ ಇಲ್ಲೂ ಸಬ್ ಐಟಮ್ಸ್ ಪ್ರೊವೈಡ್ ಮಾಡಿಲ್ಲ. ಸೆಲ್ಲಿಂಗ್ 3,800, ಡಿಸ್ಟ್ರಿಬ್ಯೂಷನ್ 2,500. ಸೊ ಆಡ್ ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂತ ಬ್ಯಾಲೆನ್ಸ್ ಕಾಸ್ಟ್ ಆಫ್ ಸೇಲ್ಸ್. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ಬಟ್ ಪ್ರಾಫಿಟ್ ಎಷ್ಟು ಅಂತ ಕೊಟ್ಟಿಲ್ಲ. ದಟ್ ಯು ನೀಡ್ ಟು ಫೈಂಡ್ ಔಟ್. ಸೊ ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅನ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಏನ್ ಬರುತ್ತೋ ದಟ್ ವಿಲ್ ಬಿ ದಿ ಪ್ರಾಫಿಟ್. ಸೊ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಇವಾಗ ಪ್ರಾಫಿಟ್ ಎಷ್ಟು ಬಂತು ಅಂದ್ರೆ 36,000. ಸೊ ದಿಸ್ ಇಸ್ ಕಾಸ್ಟ್ ಶೀಟ್. ಸೊ ನಮ್ಗೆ ಇಷ್ಟು ಮಾಡಿ ಸುಮ್ನಾಗೋ ಹೋಗಿಲ್ಲ. ಕಾಸ್ಟ್ ಶೀಟ್ ಜೊತೆಗೆ ಅವ್ರು ನಿಮ್ಗೆ ಇನ್ನ ಅಡ್ಜಸ್ಟ್ಮೆಂಟ್ ಕೇಳಿದಾರೆ, ಇನ್ನ ಕ್ಯಾಲ್ಕುಲೇಷನ್ ಕೇಳಿದಾರೆ. ಅದನ್ನ ಏನಂತಂದ್ರೆ ರೇಟ್ಸ್ ಕ್ಯಾಲ್ಕುಲೇಟ್ ಮಾಡಿ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾರೆ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಸೊ ಈ ಸ್ಲೈಡ್ ಅಲ್ಲಿ ನೀವು ಹೆಂಗೆ ರೇಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಕಲ್ತ್ಕೊಂತೀರಾ. ಸೊ ಫಸ್ಟ್ ಪರ್ಸೆಂಟೇಜ್ ಅವ್ರು ಯಾವ್ದನ್ನ ಕೇಳಿರೋದು ಅಂತಂದ್ರೆ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಎಕ್ಸ್ಪೆನ್ಸಸ್ ಟು ಡೈರೆಕ್ಟ್ ವೇಜಸ್. ಪರ್ಸೆಂಟೇಜ್ ಆಫ್ ವರ್ಕ್ಸ್ ಎಕ್ಸ್ಪೆನ್ಸಸ್ ಟು ಡೈರೆಕ್ಟ್ ವೇಜಸ್. ಸೊ ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಹೆಂಗ್ ಕೇಳಿರ್ತಾರೋ ಅವ್ರು ಹೆಂಗ್ ಫಾರ್ಮ್ ಯಾವ ತರ ಕೇಳ್ತಾರೋ ಅದನ್ನೇ ನೀವು ಡಿನಾಮಿನೇಟರ್ ಮತ್ತೆ ನಾಮಿನೇಟರ್ ನ್ಯೂಮರೇಟರ್ ಮಾಡ್ಕೊಬಹುದು. ಸೊ ವರ್ಕ್ಸ್ ಎಕ್ಸ್ಪೆನ್ಸಸ್ ಟು ಡೈರೆಕ್ಟ್ ವೇಜಸ್, ಈ ಟೂ ಮುಂದೆ ಬರೋದನ್ನ ನೀವು ನ್ಯೂಮರೇಟರ್ ಮಾಡ್ಕೊಳ್ಳಿ. ಈ ಟೂ ಆದ್ಮೇಲೆ ಬರೋದನ್ನ ಡಿನಾಮಿನೇಟರ್ ಮಾಡ್ಕೊಳ್ಳಿ. ಸೊ ವರ್ಕ್ಸ್ ಎಕ್ಸ್ಪೆನ್ಸಸ್ ಫಸ್ಟ್ ಇದೆ, ಸೊ ಅದನ್ನ ನ್ಯೂಮರೇಟರ್ ಮಾಡ್ಕೊಂಡ್ರಿ. ಟೂ ಆದ್ಮೇಲೆ ಏನ್ ಬರುತ್ತೋ ಅದನ್ನ ಡಿನಾಮಿನೇಟರ್ ಮಾಡ್ಕೊಳ್ಳಿ. ವರ್ಕ್ಸ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ವರ್ಕ್ಸ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100 ಮಾಡಿದ್ರೆ ಸೊ ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ವರ್ಕ್ಸ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 10,500. ದೆನ್ ಡೈರೆಕ್ಟ್ ವೇಜಸ್ ನಿಮ್ಗೆ ಅವರೇ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ 20,400. ಸೊ ನಿಮ್ಗೆ ವರ್ಕ್ಸ್ ಎಕ್ಸ್ಪೆಂಡಿಚರ್ಸ್ ಬಂದು 10,500 ಅಂಡ್ ಡೈರೆಕ್ಟ್ ವೇಜಸ್ 20,400. ಸೊ ಫಾರ್ಮುಲಾ ನೀವು ಈ ತರ ಮಾಡ್ಕೊಂತೀರಾ. 2 ಮುಂದೆ ಇರೋದು ನ್ಯೂಮರೇಟರ್ ಆಗುತ್ತೆ, 2 ಆದ್ಮೇಲೆ ಬರೋದು ಡಿನಾಮಿನೇಟರ್ ಮಾಡ್ಕೊಳ್ಳಿ. 10,500 ಡಿವೈಡೆಡ್ ಬೈ 20,400 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ 51.47%. ಅದೇ ರೀತಿ ಸೆಕೆಂಡ್ ಒನ್ ಪರ್ಸೆಂಟೇಜ್ ಆಫ್ ಆಫೀಸ್ ಎಕ್ಸ್ಪೆನ್ಸಸ್ ಟು ವರ್ಕ್ಸ್ ಕಾಸ್ಟ್. ಸೊ 2 ಮುಂದೆ ಬರೋದು ನ್ಯೂಮರೇಟರ್ ಮಾಡಿ, 2 ಆದ್ಮೇಲೆ ಬರೋದನ್ನ ಡಿನಾಮಿನೇಟರ್ ಮಾಡ್ಕೊಳ್ಳಿ. ಆಫೀಸ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಇಂಟು 100. ಸೊ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ 5,400. ದೆನ್ ಡಿನಾಮಿನೇಟರ್ ಏನ್ ಹೇಳಿದಾರೆ ನಿಮ್ಗೆ ವರ್ಕ್ಸ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ವರ್ಕ್ಸ್ ಕಾಸ್ಟ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಸಿಕ್ಕಿದೆ. ಸೊ ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್ 36,900. ಸೊ ಇವಾಗ ನಿಮ್ಗೆ ನೀವ್ ಹೆಂಗ್ ತಗೊಳ್ತೀರಾ ಅಂತಂದ್ರೆ 5,400 ಡಿವೈಡೆಡ್ ಬೈ 36,900 ಇಂಟು 100 ಪರ್ಸೆಂಟೇಜ್ ಅಲ್ಲಿ ಕೇಳಿರೋದು. ಸೊ ಪರ್ಸೆಂಟೇಜ್ ಕನ್ವರ್ಟ್ ಆಗ್ಬೇಕಂದ್ರೆ ಇಂಟು 100 ಮಾಡ್ಕೊಳ್ತೀರಾ. ಸೊ ಯುವರ್ ಪರ್ಸೆಂಟೇಜ್ ಇಸ್ 14.63%. So this is the way of calculating the percentages. So first one is works expenses to direct wages, and then second one office expenses to work cost. So ಅವ್ರು ಕೇಳಿರೋದು ನಿಮ್ಗೆ ಇದೆ ಎರಡನೇ, ಅದನ್ನ ಬಿಟ್ಟು ಬೇರೆ ಎಷ್ಟೊಂದು ವೆರೈಟೀಸ್ ಆಫ್ ಪರ್ಸೆಂಟೇಜಸ್ ಅನ್ನ ಕೇಳ್ಬೋದು ಅಥವಾ ರೇಟ್ಸ್ ಅನ್ನ ಕೇಳ್ಬೋದು. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ 2 ಮುಂದೆ ಇರೋದನ್ನ ನ್ಯೂಮರೇಟರ್ ಮಾಡ್ಕೊಳ್ಳಿ, 2 ಆದ್ಮೇಲೆ ಬರೋದನ್ನ ಡಿನಾಮಿನೇಟರ್ ಮಾಡ್ಕೊಳ್ಳಿ. ಸೊ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ ದಿ ರೇಟ್ಸ್. ಸೊ ನಿಮ್ಗೆ ಈ ಅಮೌಂಟ್ ಎಲ್ಲ ನಿಮ್ ಕಾಸ್ಟ್ ಶೀಟ್ ಅಲ್ಲೇ ಸಿಕ್ಬಿಡುತ್ತೆ. ನೀವು ಆಲ್ರೆಡಿ ಏನ್ ಕಾಸ್ಟ್ ಶೀಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಿರಾ ಅದನ್ನ ಬೇಸ್ ಆಗಿ ಇಟ್ಕೊಂಡೇನೆ we have to calculate the rate according to the cost sheet amount. So this is the way of preparation of cost sheet and calculation of rates. Thank you.